ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ವೀಡಿಯೋಸ್ಗಳನ್ನ ಯಾರೆಲ್ಲ ನೋಡ್ತಾರೆ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಆದಷ್ಟು ಬೇಗ ವಿಡಿಯೋನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ, ಹಾಗೆ ನೋಡಿ ಅಂತ ಹೇಳ್ತಾ ಇದ್ದೀನಿ. ಆಮೆಯ ಬಗ್ಗೆ ವಿಶೇಷವಾಗಿ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಆಮೆಯು ವಿಷ್ಣುವಿನ ಸ್ವರೂಪ, ವಿಷ್ಣುವಿನ ಅವತಾರ ಅಂತಲೇ ಹೇಳಲಾಗಿದೆ. ಆಮೆಯ ಉಂಗುರ ಧರಿಸುವುದರಿಂದ ಮನುಷ್ಯನಿಗೆ ಎಷ್ಟೆಲ್ಲ ಲಾಭ ಇದೆ, ಎಷ್ಟೆಲ್ಲ ಶುಭಕರವಿದೆ ಎಂಬುದನ್ನು ತಿಳಿಯೋಣ ಬನ್ನಿ. ಹಾಗೆ ಆಮೆ ಉಂಗುರ ಧರಿಸುವುದು ಹೇಗೆ ಮತ್ತು ಯಾವ ಬೆರಳಿಗೆ ಧರಿಸಬೇಕು, ಯಾವ ಕಡೆ ಮುಖ ಮಾಡಿ ಧರಿಸಿದರೆ ಉತ್ತಮ ಎಂಬುದು ನಮ್ಮ ವಿಡಿಯೋದಲ್ಲಿ ಹೇಳುತ್ತಿದ್ದೇನೆ. ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಆಮೆಯ ಉಂಗುರ ಯಾವ ಬೆರಳಿಗೆ ಧರಿಸಿದರೆ ತುಂಬಾ ಉತ್ತಮ ಅಂತ ಹೇಳ್ತಾ ಇದ್ದೀನಿ. ಆಮೆಯ ಉಂಗುರವು ತೋರು ಬೆರಳು ಅಥವಾ ಮಧ್ಯದ ಬೆರಳಿನ ಮೇಲೆ ಮತ್ತು ಬಲಗೈಯಲ್ಲಿ ಮಾತ್ರ ಧರಿಸಬೇಕಾಗಿದೆ. ಹೌದು, ಶಾಸ್ತ್ರ ಪುರಾಣದಲ್ಲಿ ಆಮೆ ಉಂಗುರವು ತೋರು ಬೆರಳು ಅಥವಾ ಮಧ್ಯದ ಬೆರಳಿನಲ್ಲಿ ಧರಿಸಿದರೆ ಅತ್ಯಂತ ಶುಭ ಮತ್ತು ಅತ್ಯಂತ ಲಾಭ ಅಂತಲೇ ಹೇಳಲಾಗಿದೆ. ಯಾವ ಬದಿಯಲ್ಲಿ ಇಡಬೇಕು, ಯಾವ ಕಡೆ ಮುಖ ಮಾಡಿ ಆಮೆಯ ಉಂಗುರ ಹಾಕಿಕೊಂಡರೆ ತುಂಬಾ ಉತ್ತಮ ಎಂಬುದು ತಿಳಿಯೋಣ. ಆಮೆಯ ಉಂಗುರವನ್ನು ಧರಿಸುವಾಗ ಆಮೆಯ ಮುಖವು ನಿಮ್ಮ ಕಡೆಗೆ ನೋಡುವಂತೆ ಇರಲಿ. ಯಾವುದೇ ಕಾರಣಕ್ಕೂ ಹಿಮ್ಮುಖವಾಗಿ ಧರಿಸಬೇಡಿ. ಅಂದರೆ ನೀವು ಯಾವಾಗಲೂ ಆ ಆಮೆ ಚಲಿಸುತ್ತಾ ನಿಮ್ಮ ಕಡೆ ನೋಡುತ್ತಾ ಇರಬೇಕು. ಅಂದರೆ ಹಣದ ಸುರಿಮಳೆ ನಿಮ್ಮ ಕಡೆ ಚಲಿಸುತ್ತಾ ಬರುತ್ತೆ ಎಂಬುವ ಸೂಚನೆಯನ್ನು ನೀಡುತ್ತದೆ. ಹಾಗಾಗಿ ಆಮೆಯ ಮುಖ ನಿಮ್ಮ ಕಡೆ ನೋಡುವಂತೆ ಧರಿಸಿದರೆ ತುಂಬಾ ಉತ್ತಮ ಅಂತ ಹೇಳಲಾಗಿದೆ. ಹಾಗೆ ಆಮೆಯು ಚಿನ್ನದಲ್ಲಿ ಮಾಡಿಸಿಕೊಂಡು ಹಾಕುವುದು ಉತ್ತಮವೋ ಇಲ್ಲ ಬೆಳ್ಳಿಯದಲ್ಲಿ ಮಾಡಿಸಿಕೊಂಡು ಧರಿಸುವುದರಲ್ಲಿ ಉತ್ತಮ ಎಂಬುದು ತಿಳಿಯೋಣ.